ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಸ್ಯಾಟರ್ಡೇ, ನನ್ನ ಆಫೀಸ್ ರಜಾ ಇದೆ. ಸೊ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವರ್ಕೌಟ್ ಮಾಡೋದಕ್ಕೆ ನಾನು ಸ್ವಲ್ಪ ಫ್ರೀ ಟೈಮ್ ಸಿಕ್ತು. ಒಂದು ವಾರ ಪೂರ್ತಿ ವರ್ಕೌಟ್ ಮಾಡಿಲ್ಲ. ವರ್ಕೌಟ್ ಮಾಡೋದಾಗಿರಲಿ, ಎದ್ದು ಕೆಲ್ಸಕ್ಕೆ ಹೋಗೋದೆ ಟೈಮ್ ಆಗೋಗ್ತಿತ್ತು. ಆ್ಯಂಡ್ ಮತ್ತೆ ಮನೆಗೆ ಬರೋದು, ಅಸೈನ್ಮೆಂಟ್ಸ್ ಮಾಡೋದು, ಹೀಗೆ ಟೈಮ್ ಮುಗ್ದೋಗ್ತಿತ್ತು, ನಂಗೆ ಆಗ್ತಿರಲಿಲ್ಲ. ಸೊ ಇವತ್ತು ನಾನು ರನ್ ಮಾಡ್ತಿದ್ದೀನಿ, ಅಂತಂದರೆ ಟ್ರೆಡ್ಮಿಲ್ ಓಡ್ತೀನಿ, ಹಾಗೆ ಸ್ವಲ್ಪ ಆ್ಯಪ್ಸ್ ವರ್ಕೌಟ್ನ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಯೆಟ್ ಅನದರ್ ಇಂಟ್ರೆಸ್ಟಿಂಗ್ ವ್ಲಾಗ್ ವಿತ್ ಮೀ ಚಂದನ. ವರ್ಕೌಟ್ ಆಯಿತು, ವರ್ಕೌಟ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಮೇಲೆಗಳೇ ಟ್ರೆಡ್ಮಿಲ್ ಇತ್ತು. ಅಂದರೆ ಅಪಾರ್ಟ್ಮೆಂಟಲ್ಲೇ ಜಿಮ್ ಇರುತ್ತಲ್ಲ, ಅದು ಅಷ್ಟು ದೊಡ್ಡ ಏನು ಜಿಮ್ ಅಲ್ಲ, ಜಸ್ಟ್ ನಾರ್ಮಲ್ ಒನ್. ಸೊ ಇಲ್ಲಿ ರನ್ನಿಂಗ್ ಮಾಡಿದೆ ಅಷ್ಟೇ, ಬಿಕಾಸ್ ಆಫೀಸ್ ಕಂಟಿನ್ಯೂಸ್ ಆಗಿದೆ. ಇದನ್ನು ನನಗೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಸೊ ಐ ಜಸ್ಟ್ ಡೆಡ್ ನಾರ್ಮಲ್ ರನ್. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅಯ್ಯೋ ಮಲ್ಕೊಂಬಿಟ್ಟ, ಅಚ್ಚುಮ್ಮ ಮಲ್ಕೊಂಬಿಟ್ಟು, ಅಚ್ಚುಮ್ಮ. ಜಿಮ್ ಆಯಿತು, ಸ್ನಾನ ಆಯಿತು. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಸ್ಟಡೀಸ್ ಇದೆ, ಬಟ್ ಇವಾಗ ಓದೋದಕ್ಕೆ ಸ್ವಲ್ಪ ಲೇಸಿನೆಸ್ ಇದೆ. ಸೊ ಅಲ್ಸಿ ಸ್ಯಾಟರ್ಡೇ ಇಟ್ಸ್ ಕೈಂಡ್ ಫ್ರೀ ಡೇ. ನನಗಂತೂ ಸಖತ್ತು ಲೇಸಿನೆಸ್ಸು, ತಲೆನೋವು, ಟಯರ್ಡ್ನೆಸ್ ತುಂಬ ಇದೆ. ಸೊ ಐಮ್ ಥಿಂಕಿಂಗ್, ಬಟ್ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಸಜೆಷನ್ ಇದೆಯಾ? ಏನಾದರೂ ಆರ್ಡ್ರ್ ಮಾಡಬೇಕಾದ್ರೆ ನೀವೇನಾದರೂ ಇದನ್ನು ತಿನ್ನಿ ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಐಲ್ ಪಿಕ್ ಇಟ್ ಅಪ್. ಆ್ಯಂಡ್ ಇದಾದಮೇಲೆ ಐಮ್ ಗೋನ ವಾಚ್ ಸಮ್ ಮೂವೀಸ್. ಇಟ್ಸ್ ಜಸ್ಟ್ ಗೋನ ಬಿ ಮೈ ರೆಸ್ಟ್ ಡೇ. ಅಷ್ಟು ನಾನು ಯೋಚನೆ ಮಾಡ್ತಿರೋದು. ಸೊ ಯಾ, ಸೊ ಪಿಜ್ಜಾ ಆರ್ಡ್ರ್ ಮಾಡೋಣ, ಇಲ್ಲ ಪಾಸ್ತಾ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಲ್ಲ ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ, ಇಲ್ಲ ಇದನ್ನು ತಿನ್ನಿ ಚೆನ್ನಾಗಿರುತ್ತೆ ಅನ್ನೋದಾದರೆ ಅದನ್ನು ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸ್ಯಾಟರ್ಡೇ ಈ ಥರ ಇದೆ, ಮೋರ್ ಲೇಸಿಯಸ್ಟ್ ಡೇ. ಸೊ ಗೈಸ್, ಪಿಜ್ಜಾನ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಇನ್ನು ಪೂರ್ ಆಗಿಬಿಡಿದೆ. ಇದೇ ಇವತ್ತು ನಮ್ಮ ಸ್ಯಾಟರ್ಡೇ ಸ್ಪೆಷಲ್. ನೀವು ಬನ್ನಿ ಗೈಸ್. ಇವತ್ತಿನ ವೆರಿ ಲೇಸಿ ಡೇ ಸ್ಯಾಟರ್ಡೇ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೀಗೆ ಇತ್ತು. ಸೊ ಇವತ್ತು ನಥಿಂಗ್, ಏನೂ ಮಾಡಿಲ್ಲ, ಬರೀ ಎದ್ದಿದ್ದು, ತಿಂದಿದ್ದು, ಮತ್ತೆ ಮಲಗಿದ್ದು, ಮತ್ತೆ ಇವಾಗ ಎದ್ದು ಓದ್ತಿರೋದು. ಓದ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಮತ್ತೆ ಟಿ ವಿ ನೋಡ್ತಾ ಇದ್ದೀನಿ. ಇಷ್ಟೇ ನನ್ನ ಸ್ಯಾಟರ್ಡೇ ವ್ಲಾಗ್. ಎಲ್ಲೂ ಹೊರಗಡೆ ಎಲ್ಲೂ ಹೋಗಿಲ್ಲ. ಇಟ್ಸ್ ಸಚ್ ಅ ಲೇಸಿ ಡೇ. ಸೊ ನಿಮ್ಮ ಡೇ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ. ಕೆಲಸ ಎಲ್ಲ ಮುಗ್ದಾದ್ಮೇಲೆ ನೀವು ಯಾವ ರೀತಿ ರೆಸ್ಟ್ ತೊಗೊಳ್ತೀರಾ, ಇಲ್ಲ ನಿಮ್ಗೇನಾದರೂ ರಜಾ ಇದ್ದಾಗ ಹೊರಗಡೆ ಹೋಗ್ತೀರಾ, ಇಲ್ಲ ಮನೇಲಿರೋದಕ್ಕೆ ಇಷ್ಟ ಆಗುತ್ತಾ? ನೀವು ಮನೇಲಿರೋದಕ್ಕೆ ಜಾಸ್ತಿ ಇಷ್ಟಪಡ್ತೀರಾ, ಇಲ್ಲ ಹೊರಗಡೆ ಹೋಗೋದಕ್ಕೆ ಇಷ್ಟಪಡ್ತೀರಾ? ರಜಾ ಇದ್ದಾಗ ಎಸ್ಪೆಷಲಿ ಏನು ಮಾಡ್ತೀರಾ ಅಂತ ಗೈಸ್ ಗೆಸ್ ಮಾಡಿ ನಾನು ಎಲ್ಲಿ ಬಂದಿದ್ದೀನಿ ಅಂತ. ಸೊ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ, ವ್ಲಾಗ್ ಮಾಡಿದ್ದೆ ಅಲ್ವಾ, ರಂಗೋಲಿ ಗಾರ್ಡನ್ಸ್ ಅಂತ. ಸೊ ರಂಗೋಲಿ ಗಾರ್ಡನ್ಸ್ ಪಕ್ಕನೇ ಇರೋದು ರಾಚನಹಳ್ಳಿ ಪಾರ್ಕ್. ಸೊ ರಾಚನಹಳ್ಳಿ ಪಾರ್ಕಿಗೆ ನಮ್ಮ ಮನೆ ತುಂಬ ಹತ್ತಿರ, ನಾಟ್ ಇವನ್ 3 minutes, ತುಂಬ ಹತ್ತಿರ ಇದೆ. ಯಾಕೋ ತುಂಬ ಬೋರ್ ಆಗ್ತಿತ್ತು, ಅದಕ್ಕೆ ವಾಕ್ ಬರೋಣ ಅಂತ ಬಂದೆ. ಸೊ ಒಂದು ನಾವು ಅರ್ಥ ಮಾಡ್ಕೊಂಡಿರೋದೇನು ಅಂತಂದರೆ, ಕೆಲಸ ಇರಬೇಕಾದ್ರೆ ಅಪ್ಪ ಇಷ್ಟೊಂದು ಕೆಲಸ, ಮನೇಲಿರೋ ಟೈಮ್ ಇರೋಲ್ಲ, ತುಂಬ ಸ್ಟ್ರೆಸ್ಸು ಹಾಗೆ ಹೀಗೆ ಅಂತ ಅಂದ್ಕೊಳ್ತೀವಿ. ಕೆಲಸ ಇಲ್ಲದೆ ಇರಬೇಕಾದ್ರೆ, ಮನೇಲಿ ಇರಬೇಕಾದ್ರೆ ಅಯ್ಯೋ ತುಂಬ ಬೋರ್ ಆಗ್ತದೆ, ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತೀವಿ. ನಮ್ಮ ಮನುಷ್ಯನ ಜೀವನ ಅರ್ಥನೇ ಮಾಡ್ಕೊಳ್ಳೋದಕ್ಕಾಗಲ್ಲ. ವಿ ಆರ್ ರಿಯಲಿ ವೆರಿ ಕಾಂಪ್ಲಿಕೇಟೆಡ್ ಕ್ರೀಚರ್ಸ್ ಅಲ್ವಾ? ಸೊ ನೋಡಿ, ಇದೇ ರಾಚನಹಳ್ಳಿ ಲೇಕು. ರಾಚನಹಳ್ಳಿ ಲೇಕ್ ಪಕ್ಕನೇ ರಂಗೋಲಿ ಗಾರ್ಡನ್ಸ್ ಇರೋದು. ಸೊ ಇವಾಗ ಹಂಗೆ ಕ್ಯಾಶುವಲಾಗಿ ವಾಕ್ ಬಂದಿದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಆನ್. ರಂಗೋಲಿ ಗಾರ್ಡನ್ಸ್ ತುಂಬ ಚೆನ್ನಾಗಿದೆ. ನೀವು ಫ್ರೀ ಆದಾಗ ವಿಸಿಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾಯಿ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದೆ ಅಲ್ಲಿ. ಹಾಗೆ ನೋಡಿ ಲೇಕ್, ರಾಚನಹಳ್ಳಿ ಲೇಕ್. ಎಷ್ಟು ಚೆಂದ ಇದೆ ಅಲ್ಲ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ರಾಚನಹಳ್ಳಿ ಲೇಕ್. ಸೂರ್ಯ ಮುಳುಗ್ತಾ ಇದ್ದಾನೆ ಈಗ. ಎಷ್ಟು ಚೆನ್ನಾಗಿದೆ ನೋಡಿ.
ಚೆನ್ನಾಗಿದೆ ಅಲ್ಲ. ಸೊ ರಾಜನಹಳ್ಳಿಗೆ ಲೇಕ್ನ ಒಂದು ರೌಂಡ್ ಹಾಕೋಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಗ್ಬಿಡುತ್ತೆ. ನಾನೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ ವಾಕ್ ಮಾಡೋಣ ಅಂತ. ನನಗೆ ಸಲೂನ್ಗೆ ಹೋಗಬೇಕಾಗಿತ್ತು, ಹಂಗೆ ರಾಜನಹಳ್ಳಿ ಲೇಕ್ ಸಹ ಪಕ್ಕದಲ್ಲೇ ಇತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಹೆಂಗೋ ಲೇಕ್ ಪಕ್ಕನೇ ಇದೆಯಲ್ಲ, ವಾಕ್ ಮಾಡ್ದಂಗೆ ಆಗುತ್ತೆ. ಹೆಂಗೋ ಪಿಜ್ಜಾ ಬೇರೆ ತಿಂದ್ಬಿಟ್ಟಿದೆ, ಸೊ ವಾಕ್ ಮಾಡಿದ್ರೆ ಅಟ್ಲೀಸ್ಟ್ ಕ್ಯಾಲ್ರೀಸ್ ಆದರೂ ಬರ್ನ್ ಆಗುತ್ತೆ ಅಂತ ಅಂದ್ಕೊಂಡೆ. ನೋಡಿ ಇಲ್ಲೇ ನೋಡ್ತಾ ಇರೋದು ರಾಜನಹಳ್ಳಿ ಇದೆ ಪಾರ್ಕ್, ಚೆನ್ನಾಗಿದೆಲ್ಲ ನೋಡಿ. ಅಲ್ಲಿ ನಾನು ನಿಮಗೆ ವೈಟ್ ಹಕ್ಕಿಗಳು ಕಾಣಿಸ್ತಾ ಇದೆಯಾ, ಸಕ್ಕತ್ತಾಗಿರಲ್ಲ. ಎಷ್ಟು ದೊಡ್ಡದಿದೆ ರಾಜನಹಳ್ಳಿ ಲೇಕ್. ಇವತ್ತಿನ ಡೇ ನಂದು ಮುಗಿತು ವ್ಲಾಗ್. ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಬ್ಸರ್ವ್ ಮಾಡಿದ್ದೆ ಏನು ಗೊತ್ತಾ, ನಾನು ಮೋಮೋಸ್ ತೊಗೊಳಕ್ಕೆ ಹೋಗಿದ್ದೆ, ಅಲ್ಲಿ ತುಂಬ ಬೀದಿ ನಾಯಿಗಳಿತ್ತು. ನನಗೆ ನಾಯಿಗಳಂತಂದರೆ ತುಂಬಾ ಇಷ್ಟ. ಎಷ್ಟು ಜನ ನಾಯಿಗಳಿಗೆ ಫೀಡ್ ಮಾಡ್ತೀರೇನೋ ಗೊತ್ತಿಲ್ಲ, ಆದರೆ ನಿಮ್ಮ ಅಕ್ಕಪಕ್ಕ ನೋಡಿದಾಗ ಅವೇನೂ ಜಾಸ್ತಿ ಕೇಳಲ್ಲ, ನಿಮ್ಮ ಸ್ವಲ್ಪ ಪ್ರೀತಿ ಹಾಗೂ ಸ್ವಲ್ಪ ಊಟನ ಕೇಳುತ್ತೆ. ಎಷ್ಟೊಂದು ತಿಂತಿರ್ತೀರ, ಎಷ್ಟೊಂದು ವೇಸ್ಟ್ ಮಾಡ್ತಿರ್ತೀರ, ಆದರೂ 50 ರೂಪಾಯಿ ಖರ್ಚು ಮಾಡಿದ್ರೆ ಏನಾಗುತ್ತೆ ಹೇಳಿ. ಸೊ ನನಗನ್ಸಿದ್ದು ಅಷ್ಟೇ, ಮೋಮೋಸ್ ತೊಗೊಳ್ಳೋ ಜಾಗದಲ್ಲಿ BBQ ಮಾಡ್ತಿದ್ರು, ಅಲ್ಲಿ ತುಂಬ ನಾಯಿಗಳು ನಿಂತಿತ್ತು. ನನಗನ್ನಿಸ್ತು ಎಲ್ಲ ನಾಯಿಗಳನ್ನು ನೋಡ್ಕೊಳ್ಳೋ ಅಂಥ ಶಕ್ತಿ ಆ ದೇವರು ನಮಗೆ ಕೊಡಲಿ ಅಂತ ಅಂದ್ಕೊಂಡು 1-2 ನಾಯಿಗಳಿಗೆ ಅಲ್ಲೇ BBQ ಮಾಡ್ತಿದ್ದು ಒಂದು ಲೆಗ್ ಪೀಸಸ್ನ ತಿನ್ನಿಸ್ದೆ ಅಷ್ಟೇ. ಆದರೆ ಅಲ್ಲಿರೋ ಜನಗಳು ಯಾರೂ ಅಲ್ಲಿ ತಿಂದು ಬಿಸಾಕ್ತಿದ್ರೆ ಹೊರತು ಯಾರೂ ನಾಯಿಗಳಿಗೆ ಫೀಡ್ ಮಾಡ್ತಿಲ್ಲ. ಯಾಕೆ ಅಂದರೆ ಅದು ಬೀದಿ ನಾಯಿಗಳಂತ. ಬೀದಿ ನಾಯಿಗಳೇ ಆಗಲಿ, ಮನೆ ನಾಯಿಗಳೇ ಆಗಲಿ, ನಾಯಿಗಳು ಅಂತ ಆಗ್ತಿದೆ. ಪ್ಲೀಸ್ ಫೀಡ್ ದೆಮ್ ಆ್ಯಂಡ್ ನಿಮ್ಮ ಪ್ರೀತಿ ಅವ್ರಿಗೆ ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ, ಅಬ್ಯೂಸ್ ಮಾಡಬೇಡಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವ್ಲಾಗ್ ಆ್ಯಕ್ಟಿವಿಟಿ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.